ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 11/8/2025 ಸೋಮವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ 777 ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು, ಗುರೂಜಿಗಳ ಬಳಿ ಮಾತನಾಡಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದೀವಿ. ಈ ಒಂದು ಎಲ್ಲಾ ವಿಚಾರಗಳನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು ಹಾಗೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಆದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಧಿಶಂಕ ತುಷಾರಾಭಂ ಶೀರ್ಣೋದ್ಧಾರಣವ ಸಂಭವಂ ನಮಾಮಿ ಶಿಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ದಿನದ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು 11 ಆಗಸ್ಟ್ 2025 ದ್ವಿತೀಯ ತಿಥಿ, ಕೃಷ್ಣ ಪಕ್ಷ ಪ್ರಾರಂಭವಾಗಿರುವಂತದ್ದು, ಶತಾಭಿಷ ನಕ್ಷತ್ರ, ಅತಿಗಂಡ ಯೋಗ, ಗರಜಕರಣವಾಗಿರುವಂತದ್ದು, ವಾರ ಸೋಮವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ 6:08 ಮತ್ತು ಸೂರ್ಯಾಸ್ತ 6:41 ಆಗ್ತಿರುವಂತದ್ದು. ಮುಹೂರ್ತ ಭಾಗದಲ್ಲಿ ಇವತ್ತು ನೋಡೋದಾದ್ರೆ ರಾಹು ಕಾಲ ಬಂದು 7:42 9:16 ಇರುವಂತದ್ದು. ಯಮಗಂಡ ಕಾಲ 10:51 12:25 ಇರುವಂತದ್ದು. ಗುಳಿಕ ಕಾಲ 1:59 3:33. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:59 12:50 ಆಗಿರುವಂತದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಶ್ರಾವಣ ಸೋಮವಾರ ಇವತ್ತು ಕೂಡ ವಿಶೇಷತೆ, ಈ ದಿನದ ವಿಶೇಷತೆ ಏನ್ ತಿಳಿಸ್ತೀರಾ ಗುರೂಜಿ? ನೋಡಿ, ಶ್ರಾವಣದ ಸೋಮವಾರ ಅತ್ಯಂತ ಶಿವನಿಗೆ ಪ್ರಿಯವಾದ ಇದು ಅಂತ ಹೇಳ್ತೀವಿ. ಶಿವನಿಗೆ ಬಿಲ್ವಾರ್ಚನೆ ಮಾಡುವಂಥದ್ದಾಗ್ಲಿ, ಶಿವನಿಗೆ ಜಲಾಭಿಷೇಕ ಮಾಡುವಂಥದ್ದಾಗ್ಲಿ, ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ತಮ್ಮ ವ್ರತವನ್ನು ಮಾಡ್ಕೊಳ್ಳುವಂಥದ್ದು, ಸಂಕಲ್ಪ ಮಾಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಶ್ರಾವಣ ಮಾಸದ ವಿಚಾರವಾಗಿ ನಾವು ತಿಳಿಸಿದ್ವಿ. ಶಿವನಿಗೆ ಯಾಕೆ ತುಂಬಾ ಪ್ರಾಧಾನ್ಯತೆ ಕೊಡ್ತೀವಿ ಅಂತಂದ್ರೆ, ಹಾಲಾಹಲ ಸಮುದ್ರ ಮಂತ್ರ ನಡೆದಾಗ ಹಾಲಾಹಲ ನಡೀತು. ಅವಾಗ ಶಿವನು ಆ ಒಂದು ವಿಷವನ್ನು ಸ್ವೀಕರಿಸಿ ನೀಲಕಂಠನಾದ ಒಂದು ಇದು ಇರುವಂಥದ್ದು. ಸೊ ಕಥೆ ಇರುವಂಥದ್ದು. ಹೇಗೆ ನಮ್ಗೆ ಆಷಾಢ ಮಾಸದಲ್ಲಿ ಮಹಾವಿಷ್ಣು ನಿದ್ರೆಗೆ ಜಾರಿರ್ತಾರೋ, ಜಗತ್ತಿನ ಕಾಪಾಡುವಂತ ಜವಾಬ್ದಾರಿ ಮಹಾಶಿವನು ವಹಿಸಿರ್ತಾರೆ. ಸೊ ಅದಕ್ಕೆ ಶಿವನ ಆರಾಧನೆ, ಶಿವನ ಪೂಜೆ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಸೋಮವಾರದ ಪೂಜೆ ತುಂಬಾ ಶಿವನಿಗೆ ಶ್ರೇಷ್ಠವಾಗಿರುವಂಥದ್ದು ಮತ್ತು ನಮ್ಮ ಎಲ್ಲ ಭಕ್ತಗಣಕ್ಕೂ ಕೂಡ ಅದರಿಂದ ಅನುಕೂಲ ಆಗುವಂಥದ್ದು ಇವತ್ತಿನ ಒಂದು ಶ್ರಾವಣದ ಸೋಮವಾರದ ವಿಶೇಷತೆ ಆಗಿರುವಂಥದ್ದು. ಶ್ರಾವಣ ಸೋಮವಾರದ ವಿಶೇಷತೆಯನ್ನ ತಿಳಿದುಕೊಂಡ್ವಿ ವೀಕ್ಷಕರೇ. ದಿನದ ರಾಶಿ ಭವಿಷ್ಯವನ್ನ ಕೂಡ ಪ್ರಾರಂಭ ಮಾಡ್ತಾ ಇದೀವಿ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಇವತ್ತು ಅನ್ಕೊಂಡಿರುವಂತ ಹಣ, ನಿಮ್ಗೇನಾದ್ರೂ ಬೇಕಾಯಿತು, ಹಣದ ಸಹಾಯ ತುಂಬಾ ಸುಲಭವಾಗಿ ಸಿಗುವಂಥದ್ದು, ಆರೋಗ್ಯವು ಚೆನ್ನಾಗಿರುತ್ತೆ ಮತ್ತು ಎಲ್ಲಾ ರೀತಿಯಿಂದ ಖುಷಿಯಾಗಿರುವಂತ ದಿನ. ಮೇಷರಾಶಿಯವರಿಗೆ ಕೂಡ ಇವತ್ತಿನ ದಿನ ಹಣ, ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿ ಲಾಭದಾಯಕವಾದ ದಿನವನ್ನ ಪಡ್ಕೊಳ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಪ್ರಯಾಣ ಸಾಧಾರಣವಾಗಿರುವಂಥದ್ದು. ಸಾಧ್ಯವಾದರೆ ಸುದೀರ್ಘ ಪ್ರಯಾಣ ಅಂದ್ರೆ ದೀರ್ಘ ಪ್ರಯಾಣ ತಪ್ಪಿಸಿ, ಏಕೆಂದ್ರೆ ನೀವು ಪ್ರಯಾಣಿಸಲು ಸ್ವಲ್ಪ ದುರ್ಬಲರಾಗಿರ್ತೀರಾ ಇವತ್ತು. ಅದರಿಂದ ನಿಮ್ಗೆ ಏನೋ ಮಾನಸಿಕ ಕಿರಿಕಿರಿ ಆಗುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗುರುಜಿ, ವೃಷಭ ರಾಶಿಯವರಿಗೆ ಮಾನಸಿಕ ಕಿರಿಕಿರಿ ಇವತ್ತು ಅಂತಾನು ಕೂಡ ಹೇಳಿದೀರಾ. ಇವತ್ತಿನ ದಿನದ ಮಟ್ಟಿಗೆ ಏನಾದ್ರೂ ಒಂದು ಪರಿಹಾರ ಅವರಿಗೆ? ನೋಡಿ, ರಾಶಿಯವರಿಗೆ ಓಂ ಸೋಮ ಸೋಮಾಯ ನಮಃ ಅಂತ ಜಪ ಮಾಡಿ, ದೀರ್ಘ ಪ್ರಯಾಣ ಅವಾಯ್ಡ್ ಮಾಡಿ, ಆಗ್ಲೇ ಇಲ್ಲಾಂದ್ರೆ ಈ ಮಂತ್ರ ಜಪ ಮಾಡಿ ಹೊರಟ್ರೆ ಅವರಿಗೆ ದಿನ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರು ಕೂಡ ಯಾವಾಗ ನೀವು ಸೋಮವಾರದ ದಿನ ಮನೆ ಬಿಡೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸಿ ತಿಳ್ಕೊಂಡಿದ್ದೆ, ಈ ವಿಚಾರವನ್ನ ತಿಳ್ಕೊಂಡಿದ್ದೆ ಆದ್ರೆ ನೀವು ಮನೆಯಿಂದ ಹೊರಡೋಕ್ಕೂ ಮುಂಚೆ ಆ ಮಂತ್ರವನ್ನ ಜಪಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪ್ರತಿಯೊಬ್ಬರು ಇಂದು ನಿಮ್ಮ ಸ್ನೇಹಿತರಾಗ ಬಯಸುತ್ತಾರೆ ಮತ್ತು ನಿಮಗೆ ಇದರಿಂದ ಸಂತೋಷವೆನಿಸುತ್ತದೆ. ಅಮೂಲ್ಯವಾದ ಉಡುಗೊರೆಗಳು ಸಹ ನಿಮಗೆ ಇವತ್ತು ಹರ್ಷಚಿತ್ತದ ಒಂದು ಕ್ಷಣಗಳನ್ನ ತಂದು ಕೊಡುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ನೀವು ನಿಮ್ಮ ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುವಂತ ಈ ದಿನ ಮತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ಯೋಜನೆಯನ್ನು ಇವತ್ತು ರೂಪಿಸ್ತೀರಾ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ. ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ.
ನೀವು ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಲುಕಿದ್ರು ಕೂಡ ನಿಮ್ಮ ಇಚ್ಛಾಶಕ್ತಿ ನಿಮಗೆ ಸಹಾಯ ಮಾಡುತ್ತೆ. ಇವತ್ತು ಒಂದು ಅತ್ಯಂತ ಭಾವನಾತ್ಮಕ ನಿರ್ಧಾರ ಕೈಗೊಳ್ಳುವಾಗ ನಿಮ್ಮ ಸ್ಥಿಮಿತ ಕಳೆದುಕೊಳ್ಳಬಾರ್ದು. ತಾಳ್ಮೆಯಿಂದ ಇರಿ, ಒಳ್ಳೆ ನಿರ್ಧಾರ ಕೈಗೊಳ್ತೀರಾ, ಮತ್ತೆ ಯಾವುದೇ ವಿಚಿತ್ರ ಪರಿಸ್ಥಿತಿಯಿಂದ ಕೂಡ ಅದರಿಂದ ಹೊರಗಡೆ ಬರ್ತೀರಾ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರು ಆರೋಗ್ಯ ನಿರ್ಲಕ್ಷಿಸಲು ಇವತ್ತು ನಿರ್ಲಕ್ಷ್ಯ ಮಾಡಲೇಬೇಡಿ. ವಿಶೇಷವಾಗಿ ಯಾವುದೇ ರೀತಿ ಸ್ವಲ್ಪ ಮದ್ಯಪಾನ ಏನಾದರೂ ಇದ್ರೂ ಇವತ್ತಿನ ದಿನ ಅವಾಯ್ಡ್ ಮಾಡಬೇಕು. ಮತ್ತು ಅನಗತ್ಯವಾದ ಹಣ ಖರ್ಚು ಮಾಡುವುದನ್ನು ಇವತ್ತು ನೀವು ನಿಲ್ಲಿಸಿದ್ರೆ ನಿಮಗೆ ದಿನ ಶುಭವಾಗಿರುತ್ತೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳ್ಕೊಂಡಿದ್ದಾಯ್ತು. ವೀಕ್ಷಕರೇ, ಈಗ ಪ್ರಶ್ನಾ ಸಮಯ ಭಾಗದಲ್ಲಿ ನಾವು ವೀಕ್ಷಕರು ನಮ್ಗೆ ಕಳುಹಿಸಿರುವಂತಹ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದ್ದೀವಿ. ಗುರೂಜಿ, ತಗೊಳ್ಳೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ. ಭಗವತಿ. ಓಕೆ. ಜನ್ಮ ದಿನಾಂಕ ಬಂದು 29/11/1991. ಓಕೆ. ಜನ್ಮ ಸಮಯ 1:46 AM ಗಳಲ್ಲಿ. ಜನ್ಮ ಸ್ಥಳ ಬೆಳಗಾವಿ. ಓಕೆ. ಏನ್ ಪ್ರಶ್ನೆ ಗುರುಜಿ? ಇವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮ್ಯಾರೇಜ್ ಡಿಲೇ ಮತ್ತೆ ಫಿನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ತಮ್ಮ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ತುಂಬಾನೇ ಮ್ಯಾರೇಜ್ ಡಿಲೇ ಆಗ್ತಾ ಇದೆ. ಈಗಾಗಲೇ 91 ಅವರ ಡೇಟ್ ಆಫ್ ಬರ್ತ್ ಅಂದ್ರೆ ಅರೌಂಡ್ 33-34 ಇಯರ್ಸ್. ಇಷ್ಟಾದ್ರೂ ಕೂಡ ನನ್ಗಿನ್ನೂ ಮದ್ವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಳಿಸಿರೋ ಮಾಹಿತಿ ಪ್ರಕಾರ ಮಂಗಳವಾರ ಹುಟ್ಟಿರೋದು, ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಮದುವೆಗೆ ಸಂಬಂಧಿತವಾಗಿರುವಂತ ಒಂದು ಯಾವುದೇ ಒಂದು ಗ್ರಹ ಮತ್ತು ಒಂದು ಭಾವ ಅಂತಂದ್ರೆ ನಮ್ಮ ಪ್ರತಿಯೊಬ್ಬರ ಜಾತಕದಲ್ಲಿ ಸಪ್ತಮ ಭಾವ ಬಹಳ ಮುಖ್ಯವಾಗಿರುವಂತದ್ದು. ಅದರ ಜೊತೆ ಲಾಭ ಭಾವ 11th ಹೌಸ್. ಯಾಕಂದ್ರೆ 7th ಹೌಸ್ ಅಲ್ಲಿ ದಾಂಪತ್ಯ ಜೀವನ ನೋಡಿದ್ರೆ ದಾಂಪತ್ಯ ಸಿಗುವಂತ ತೃಪ್ತಿ ಅಥವಾ ಅದರ ಒಂದು ಇವೆಂಟ್ ಸಕ್ಸಸ್ಗೆ 11ನೇ ಮನೆ ನೋಡ್ತೀವಿ. ಇಲ್ಲೇನಾಗಿದೆ, ಇವರು ಸಪ್ತಮಾಧಿಪತಿ ಷಷ್ಠ ಭಾವದಲ್ಲಿದೆ, ವ್ಯಯಸ್ಥಾನಕ್ಕೆ ಹೋಗಿರುವಂತದ್ದು. ಮತ್ತು ಲಾಭಾಧಿಪತಿ ಕೂಡ ಇಲ್ಲಿ ಇವರ ಜಾತಕದಲ್ಲಿ ಅಷ್ಟೊಂದು ಒಳ್ಳೆ ಸ್ಥಿತವಾಗಿಲ್ಲ. ಇದು 2ರಿಂದ ಇವರಿಗೆ ಮ್ಯಾರೇಜ್ ಡಿಲೇ ಇದೆ. ಆದಷ್ಟು ಸ್ವಲ್ಪ ಏನಾಗುತ್ತೆ ಅಂದ್ರೆ 12ನೇ ಮನೇಲಿ ಕೇತು ಬಂದಾಗ ಮೋಕ್ಷದ ಕಡೆ ಅಂದ್ರೆ ಇವರಿಗೆ ಸ್ವಲ್ಪ ಡಿಸೈರ್ಸೇ ಕಮ್ಮಿ ಆಗಿರುತ್ತೆ, ಒಂದು ವಯಸ್ಸಾಧಾರಿತವಾಗಿರುತ್ತೆ. ಮತ್ತೆ ಆ ಗ್ರಹ ಕೂಡ ಸ್ವಲ್ಪ ನೋ ಮ್ಯಾರೇಜ್, ಆಧ್ಯಾತ್ಮದ ಕಡೆ ಒಲವು ಜಾಸ್ತಿ ಇರುತ್ತೆ. ಆದ್ರೂ ಇವರೇ ಕ್ವಶನ್ ಕಳಿಸಿರೋದ್ರಿಂದ ಡಿಸೈರ್ ಇದೆ ಅನ್ಕೊಂಡು ನಾವು ಪರಿಹಾರ ಕೊಡ್ಬೇಕಾಗುತ್ತೆ. ಚಂದ್ರದಶೆ ನಡೀತಿದೆ. ಆದಷ್ಟು ಪ್ರತಿ ಸೋಮವಾರ ಶಿವನ ಆಲಯಕ್ಕೆ ಹೋಗಿ ಶಿವನ ಒಂದು ಇದಕ್ಕೆ ಶಿವಲಿಂಗಕ್ಕೆ ಒಂದು ರುದ್ರಾಭಿಷೇಕ ಅಥವಾ ಜಲಾಭಿಷೇಕ ಮಾಡಿಸುವಂಥದ್ದು. ಮತ್ತು ವಿಶೇಷವಾಗಿ ಗಿರಿಜಾ ಕಲ್ಯಾಣ ಸೇವೆ ಅಂದ್ರೆ ಶಿವ ಪಾರ್ವತಿಯರ ವಿವಾಹ ಅಂತೇಳಿ ಶಿವನ ದೇವಸ್ಥಾನದಲ್ಲಿ ಮಾಡ್ತಾರೆ. ಇವರು ಸ್ವಾಭಾವಿಕವಾಗಿ ಅಂದ್ರೆ ಇವರು ಸ್ವಯಂ ಆಗಿ ಇವ್ರು ಬೇಕಾದ್ರೆ ಒಂದು ನದಿ ತೀರದಲ್ಲಿ ಶ್ರೀರಂಗಪಟ್ಟಣ ಅಥವಾ ನಂಜನಗೂಡಲ್ಲಿ ಗಿರಿಜಾ ಕಲ್ಯಾಣ ಇದು ಸೇವೆಯನ್ನ ಮಾಡುವಂಥದ್ದು. ಇಲ್ಲ ಅಂದ್ರೆ ಶಿವನ ದೇವಸ್ಥಾನದಲ್ಲಿ ಅಮಾವಾಸ್ಯೆಗೆ ಅಥವಾ ವಿಶೇಷ ಶಿವನ ಒಂದು ಆಚರಣೆ ದಿನಗಳಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಇವರು ಅಕ್ಷತೆ ತಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಇವರಿಗೆ ಖಂಡಿತ ವಿವಾಹ ಭಾಗ್ಯ ಸಿಗುತ್ತೆ. ಮತ್ತೆ ಇಲ್ಲೇನಾಗುತ್ತೆ ಅಂದ್ರೆ ಸಪ್ತಮ ಸ್ಥಾನ ಬಂದು ಕುಂಭರಾಶಿ ಆಗಿರೋದ್ರಿಂದ ಕುಂಭರಾಶಿಯ ದಿಕ್ಕು ಅಂತ ಹೇಳ್ತೀವಿ ಪಶ್ಚಿಮ ದಿಕ್ಕು. ಸೊ ಪಶ್ಚಿಮ ದಿಕ್ಕಿನ ಕಡೆಗೆ ಇವರು ಪ್ರಯತ್ನ ಪಟ್ರೆ, ಉದಾಹರಣೆಗೆ ಇವರು ಬೆಂಗಳೂರಿದ್ರೆ ಬೆಂಗಳೂರಿಂದ ಪಶ್ಚಿಮ ದಿಕ್ಕು ಅಂದ್ರೆ ಮೈಸೂರು ಭಾಗದಲ್ಲಿ, ಆ ಭಾಗದಲ್ಲಿ ಇವರಿಗೆ ಗಂಡು ಸಿಗುವಂಥದ್ದು. ಅಥವಾ ಅವ್ರ ಮನೆ ಯಾರು ಬರ್ತಾರಲ್ವಾ ಅಂದ್ರೆ ಅವ್ರಿಗೆ ಯಜಮಾನರಾಗಿ ಬರುವಂತವ್ರು, ಅವರ ಮನೆಯ ಮುಖ್ಯ ದ್ವಾರ ಪಶ್ಚಿಮ ದಿಕ್ಕಿರುತ್ತೆ. ಇವೆರಡು ಕನ್ಫರ್ಮೇಶನ್ ತಗೊಂಡು ಮುಂದುವರಿಬಹುದು. ಇನ್ನೊಂದೇನ್ ಪ್ರಶ್ನೆ ಇದೆ ಅವ್ರದ್ದು? ಸೊ ನೋಡಿ, ಆರ್ಥಿಕ ವಿಚಾರದಲ್ಲಿ 2ನೇ ಮನೆ ಶುಕ್ರ ಇದ್ದಾರೆ. ಶುಕ್ರ ಇದ್ರೆ ಒಳ್ಳೇದು. ಬಟ್ ಆದ್ರೆ 2ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಸ್ಥಿತಿಯಲ್ಲಿರೋದ್ರಿಂದ ಇವರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ಸೊ ಶುಕ್ರನಿಗೂ ಕುಜನಿಗೂ ಸಂಬಂಧ ಬಂದಿರೋದ್ರಿಂದ, ಕುಜ ಅಂದ್ರೆ ಗಂಡಕಾರಕ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮದುವೆ ಆದ ನಂತರ ಇವರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಸಾಲ್ವ್ ಆಗೇ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಕಿರಿಕಿರಿಗಳಿರುತ್ತೆ, ತಾಳ್ಮೆಯಿಂದ ಎದುರಿಸಲಿ. ಪರಿಹಾರ ನಾನು ಹೇಳ್ದಂಗೆ ಮಾಡ್ಕೊಂಡ್ರೆ ಮದುವೆ ಬೇಗ ಆಗುತ್ತೆ. ಮದುವೆ ಆದ ನಂತರ ಇವರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಓಕೆ. ಸೊ ನಮ್ಗೆ ಭಗವತಿ ಪ್ರಶ್ನೆಯನ್ನ ಕಳುಹಿಸಿದ್ರು. ಗುರೂಜಿಗಳು ಸಹ ಒಂದು ಪರಿಹಾರ ಭಾಗವಾಗಿ ಎಲ್ಲದನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ನಾವು ತುಲಾ ರಾಶಿಯ ಬಗ್ಗೆ ನೋಡ್ಬೇಕಾಗಿತ್ತು. ಗುರೂಜಿ, ತುಲಾರಾಶಿಯವರು ನಿಮ್ಮ ಆಹಾರವನ್ನು ನಿಯಂತ್ರಣದಲ್ಲಿಟ್ಸ್ಕೊಳ್ಳಿ ಮತ್ತು ಇವತ್ತು ವ್ಯಾಯಾಮ ಮಾಡಿ. ಹೆಚ್ಚು ಖರೀದಿಸಲು ನೀವು ಧಾವಿಸುವ ಮೊದಲು ನಿಮಗೆ ಈಗಾಗಲೇ ಹೊಂದಿರುವುದನ್ನು ಬಳಸಿ. ಅಂದ್ರೆ ನಿಮ್ಮ ಹತ್ರ ಇರುವಂತಹ ಐಟಮ್ಸ್ ನ ನೋಡ್ಕೊಂಡು ಖರೀದಿ ಮಾಡ್ಕೊಳ್ಳಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಆರೋಗ್ಯವು ಇತರರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಅರಳುತ್ತದೆ. ಮತ್ತು ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ಏನಾದ್ರೂ ನೀವು ಇವತ್ತು ಮಾಡಿದ್ರೆ ಅದು ನಿಮಗೆ ಲಾಭ ತಂದುಕೊಡುತ್ತೆ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರದ ದಿನ ಭವಿಷ್ಯ ಅವರಿಗೆ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಧನುರಾಶಿ. ನೀವು ಧನುರಾಶಿಯವರ ವಿಚಾರದಲ್ಲಿ ಯಾವುದೇ ರೀತಿ ಇವತ್ತಿನ ಯೋಗ, ಪ್ರಾಣಾಯಾಮ, ಧ್ಯಾನ ಅದರಿಂದ ದಿನ ಪ್ರಾರಂಭಿಸಿ. ಇಲ್ಲಾಂದ್ರೆ ಸ್ವಲ್ಪ ಒತ್ತಡದಾಯಕವಾಗಿರುವಂತ ದಿನ ಆಗಿರುವಂತದ್ದು. ಧನುರಾಶಿಯವರಿಗೆ ಇವತ್ತಿನ ದಿನ ಒತ್ತಡ ಮುಕ್ತವಾದಂತಹ ದಿನಕ್ಕೆ ಏನಾದ್ರೂ ಪರಿಹಾರ ಕ್ರಮ ಗುರುಜಿ?
ನೋಡಿ, ಆದಷ್ಟು ಈ ಜೀವನ ಶೈಲಿ ಪದ್ಧತಿಯಲ್ಲಿ ಇರುವಂತ ತಿಳಿಸಿರುವಂತ ಯೋಗ ಪ್ರಾಣಾಯಾಮ ಧ್ಯಾನ ಮಾಡ್ಲಿ. ಅಥವಾ ರಾಶಿಯ ಮೂಲ ಮಂತ್ರ ಓಂ ಬೃಹಸ್ಪತೇ ನಮಃ ಅಂತೇಳಿ ಜಪ ಮಾಡಿ ಮನೆಯಿಂದ ಹೊರಡೋದ್ರಿಂದ ಅವರಿಗೆ ಒತ್ತಡ ನಿವಾರಣೆ ಆಗುತ್ತೆ. ಧನುರಾಶಿಯವರು, ನೀವು ಮನೆಯಿಂದ ಹೊರಡೋಕು ಮುಂಚೆ ಈ ಮಂತ್ರವನ್ನ ಜಪ ಮಾಡಿ ಮನೆಯಿಂದ ಹೊರಡಿ ಒತ್ತಡ ನಿವಾರಣೆಗಾಗಿ ನೀವು ಇದನ್ನ ಇವತ್ತಿನ ದಿನದ ಮಟ್ಟಿಗೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಮುಂದಿನ ರಾಶಿ ಮಕರ ರಾಶಿ. ಅನಂತ ಜೀವನದಲ್ಲಿ ಉತ್ಕರ್ಷ ವೈಭವವನ್ನು ಆನಂದಿಸಲು ನಿಮ್ಮ ಜೀವನವನ್ನು ಹೆಚ್ಚು ಭವ್ಯಗೊಳಿಸಿ ಚಿಂತೆಯ ಅನುಪಸ್ಥಿತಿ ಈ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ. ಸೊ ಯಾವುದೇ ರೀತಿ ಚಿಂತೆ ಇರದೇ ಇರುವ ಹಾಗೆ ಇವತ್ತಿನ ದಿನ ನಡ್ಕೊಂಡ್ರೆ ನಿಮ್ಗೆ ಒಳ್ಳೆಯ ಒಂದು ಜೀವನ ಶೈಲಿ ಇವತ್ತು ಸಿಗುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಗಂಭೀರ ಪ್ರಯತ್ನಗಳನ್ನ ಇವತ್ತು ನೀವು ಮಾಡಿ. ನೀವು ಹಣ ಕೈಯಲ್ಲಿ ಉಳಿಯುವುದಿಲ್ಲ. ನೀವು ಹಣವನ್ನು ಉಳಿಸೋದಕ್ಕೆ ಅನೇಕ ತೊಂದರೆಗೊಳಗಾಗ್ತೀರಾ. ಆದ್ರೂ ಹೆಚ್ಚು ಸ್ವಲ್ಪ ಹಣ ಉಳಿಸಿದ್ರೆ ನಿಮಗೆ ದಿನ ಶುಭವಾಗಿರುವಂತದ್ದು. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಉಳಿಸುವಂತಹ ವಿಚಾರದಲ್ಲಿ ಇವತ್ತಿನ ದಿನ ನೀವು ಅದರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಕೊನೆಯ ರಾಶಿ ಮೀನ ರಾಶಿ. ಮೀನರಾಶಿಯವರು, ಇಂದು ನೀವು ದೈಹಿಕ ಬಲವನ್ನು ನಿರ್ವಹಿಸಲು ನೀವು ಕ್ರೀಡೆಯಲ್ಲಿ ಸಮಯ ಕಳೆಯುವ ಹೆಚ್ಚು ಸಾಧ್ಯತೆಗಳಿದೆ. ಮತ್ತು ನಿಮ್ಮ ತಾಯಿಯ ಒಂದು ದುಂದುಗಾರಿಕೆ ಅನ್ನು ನೋಡಿ ಸ್ವಲ್ಪ ಈಡಾಗಬಹುದು. ಮತ್ತು ಕೋಪತಾಪಗಳನ್ನು ಕೂಡ ವ್ಯಕ್ತಪಡಿಸಬಹುದು. ಆದ್ರಿಂದ ಸಮಾಧಾನವಾಗಿರಿ ಅಂತ ಸೂಚಿಸ್ತಾರೆ. ಮೀನರಾಶಿಯವರಿಗೆ ಗುರುಜಿ ಸೋಮವಾರದ ದಿನ ಏನಾದ್ರೂ ಪರಿಹಾರ ಕ್ರಮ? ವಿಶೇಷವಾಗಿ ರಾಷ್ಟ್ರಾಧಿಪತಿಯ ಮಂತ್ರ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅಂತೇಳಿ ಜಪ ಮಾಡಿ ಹೊರಟ್ರೆ ಒಳ್ಳೆದಾಗುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಬೇರೆ ಯಾವುದೇ ಭಾಗದಲ್ಲಿ ನೀವು ಸಮಸ್ಯೆಯನ್ನ ಚರ್ಚೆ ಮಾಡಿ ಏನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ತುಂಬಾ ಸರಳ ಮತ್ತೆ ಸುಲಭ ಪರಿಹಾರ ತಂತ್ರವನ್ನ ಮಂಜುನಾಥ್ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳೋದಕ್ಕೆ ನೀವು ಯೋಚನೆ ಮಾಡಿ, ಹಾಗೆ ಗುರೂಜಿಗಳ ಬಳಿ ಮಾತನಾಡಿ ಅಂತ ಹೇಳಿ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ತಿಳಿಯೋಣ. ಗುರೂಜಿ, ಕುಂಭರಾಶಿಯವರಿಗೆ ಗ್ರಹ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನ್ ಸೂಚಿಸುತ್ತೆ? ನೋಡಿ, ಕುಂಭರಾಶಿಯವರಿಗೆ ರಾಶಿಯ ಸರಣಿಯಲ್ಲಿ ಕುಂಭ ಮೀನ ಸ್ವಲ್ಪ ಕೊನೆಯದಾಗಿ ಬಂದಿರುವಂತದ್ದು. ಅದಕ್ಕೆ ಸ್ವಲ್ಪ ನಿಧಾನ ಆಗಿದೆ ಈ ಮಾಸದಲ್ಲಿ. ಆದ್ರೂ ಕೂಡ ನಮ್ಮ ವೀಕ್ಷಕರಿಗೆ ಎಲ್ಲದರಲ್ಲೂ ಕವರ್ ಮಾಡಬೇಕು ಅಂತ ಈ ಒಂದು 2 ವಾರ ಆದ್ರೂ ಕೂಡ ಒಂದು ಒಳ್ಳೆ ವಿಚಾರ ಏನು ಅವರಿಗೆ ಪಾಸಿಟಿವ್ನೆಸ್ ಅಂತ ಏನ್ ತಿಳಿಸ್ಕೊಟ್ರೆ ಅವ್ರು ಅದನ್ನ ಫಾಲೋ ಮಾಡಿದ್ರೆ ಅಷ್ಟಾದ್ರೂ ಕೂಡ ಅವ್ರಿಗೆ ಒಳ್ಳೇದಾಗುತ್ತಲ್ಲ. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಕುಂಭರಾಶಿಯವರಿಗೆ ಇನ್ನೇನು 7.5 ಮುಗಿದ ನಂತರ ಒಳ್ಳೆ ಅಭಿವೃದ್ಧಿ ಕಡೆ ಪ್ರಯಾಣ ಇದೆ. ಮತ್ತೆ ಕುಂಭರಾಶಿಯವರಿಗೆ ಆ ಒಂದು ಆಗಸ್ಟ್ ಮಾಸ ಭವಿಷ್ಯದ ವಿಚಾರವಾಗಿ ನೋಡ್ಬೇಕಾದ್ರೆ ಆದಾಯದ ಮೂಲ ಹೆಚ್ಚು ವೃದ್ಧಿ ಆಗುವಂಥದ್ದು, ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗುವಂಥದ್ದು, ಮತ್ತು ಚೆನ್ನಾಗಿ ಸಂಪಾದನೆ ಈ ಮಾಸದಲ್ಲಿ ಮಾಡ್ತೀರಾ, ಆದಾಯ ಸೃಷ್ಟಿ ಮಾಡ್ತೀರಾ, ಮತ್ತು ಒಂದು ಮನೆ ತಗೊಳ್ಳುವಂಥದ್ದು, ಒಂದು ವಾಹನ ತಗೊಳ್ಳುವಂಥದ್ದು, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಪ್ರತಿ ಸಂಚಿಕೆಯಲ್ಲೂ ಕೂಡ ರಾಶಿ ಫಲ ನೋಡಿದಾಗ ನಾವು ಪ್ರಮುಖವಾಗಿ 2 ಗ್ರಹಗಳ ಬದಲಾವಣೆ, ಗುರು ಶನಿಯ ಬದಲಾವಣೆ ಪ್ರಭಾವ ನೋಡ್ತೀವಿ. ದೊಡ್ಡ ಗ್ರಹಗಳು ಅದರ ಫಲ ಹೇಳ್ತೀವಿ, ಅದರ ಜೊತೆನಲ್ಲಿ ಈ ಒಂದು ಗೋಚಾರ ಪ್ರಭಾವ, ಚಿಕ್ಕ ಪುಟ್ಟ ಗೋಚಾರ ಪ್ರಭಾವ ಅಂತ ಹೇಳ್ತೀವಿ. ಸೊ ಈ ಗುರುಬಲ ನೋಡಿದಾಗ ಇವರಿಗೆ ಗುರುಬಲ ತುಂಬಾ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ದ್ವಿತೀಯ ಲಾಭಾಧಿಪತಿಯಾದ ಗುರು ಪಂಚಮ ಸ್ಥಾನದಲ್ಲಿದ್ದು ಹೆಚ್ಚಿನ ಆದಾಯ ನಿಮ್ಗೆ ಆಲ್ರೆಡಿ ನೀಡ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ರಾಶಾಧಿಪತಿಯ ಶನಿಯ ಚಲನೆ 2ನೇ ಮನೇಲಿರೋದ್ರಿಂದ ಹೆಚ್ಚು ಸ್ವಲ್ಪ ಬದಲಾವಣೆ ಅಷ್ಟೊಂದು ಕಾಣ್ಲಿಕ್ಕಿಲ್ಲ. ಸ್ವಲ್ಪ ಧನ ಭಾವ, ಕುಟುಂಬ ಭಾವ ಅದರಲ್ಲೆಲ್ಲ ನಿಧಾನ ನಡೀತಾ ಇರುತ್ತೆ. ಮತ್ತು ಇನ್ನು ಉಳಿದಂತೆ ಗುರು ಒಳ್ಳೆ ಒಂದು ಪಂಚಮ ಭಾವದಲ್ಲಿದ್ದು ಕುಟುಂಬದಲ್ಲಿ ವೃದ್ಧಿ ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ಮತ್ತು ಮದುವೆ ಮುಂಜಿ ಇತ್ಯಾದಿ ಶುಭ ಕಾರ್ಯಗಳಿಗೆ ತುಂಬಾ ಒಳ್ಳೆ ಫಲಗಳನ್ನು ನೀಡ್ತಾ ಇದೆ. ಅದೇ ರೀತಿ ಇನ್ನು ಉಳಿದಂತೆ ಗ್ರಹಗಳ ಬದಲಾವಣೆ ಅನುಸಾರವಾಗಿ ನೋಡಿದ್ರೆ ಪ್ರಮುಖವಾದ ಗ್ರಹಗಳ ಬದಲಾವಣೆ ಇಲ್ಲ, ಚಿಕ್ಕ ಪುಟ್ಟ ಗ್ರಹಗಳ ಬದಲಾವಣೆ ಇರುವಂತದ್ದು. ಮೊದಲೇದಾಗಿ ಸೂರ್ಯ ಗ್ರಹರು ಕುಂಭರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಆಗಸ್ಟ್ 17ನೇ ತಾರೀಕು ನಂತರ ಬರುವಂತದ್ದು. ಸೊ ಸೂರ್ಯ ಭಗವಾನರು ಸಪ್ತಮಾಧಿಪತಿ ಸಪ್ತಮ ಸ್ಥಾನಕ್ಕೆ ಬಂದ್ರೆ ಒಳ್ಳೇದು, ಮದುವೆಗೆ ಇತ್ಯಾದಿಗಳು ಮತ್ತು ದಾಂಪತ್ಯಕ್ಕೆ, ಮತ್ತು ಏನಂದ್ರೆ ಯಾರು ಮದುವೆ ಆಗಿದ್ರೆ ದಾಂಪತ್ಯದಲ್ಲಿ ಒಳ್ಳೇದಾಗುತ್ತೆ. ಅದಲ್ದಿರ ಮತ್ತು ಪಾಲುದಾರಿಕೆ ವಿಚಾರದಲ್ಲಿ ಕೂಡ ಶುಭ ಕೊಡುತ್ತೆ. ಎರಡನೇದಾಗಿ ಆಗಸ್ಟ್ 20ನೇ ತಾರೀಕು ನಿಮ್ಮ ಯೋಗಕಾರಕ ಗ್ರಹ ಶುಕ್ರ ನಿಮ್ಗೆ ಒಂದು ಭಾಗ್ಯ ಭಾವದಿಂದ ದಶಮ ಸ್ಥಾನಕ್ಕೆ ಬರುವಂತದ್ದು, ಅಂದ್ರೆ ಕೇಂದ್ರ ಭಾವಕ್ಕೆ ಬರುವಂತದ್ದು. ಇದು ಕೂಡ ತುಂಬಾ ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಮತ್ತು ಅತ್ಯಂತ ಮಿತ್ರ ಗ್ರಹ ಶನಿಗೆ ಅತ್ಯಂತ ಮಿತ್ರ ಗ್ರಹ ಇಲ್ಲಿ ಬುಧ ಆಗಿರೋದ್ರಿಂದ ಬುಧ ಕೂಡ ನಿಮ್ಗೆ ಸಿಂಹ ರಾಶಿಗೆ ಅಂದ್ರೆ ಸಪ್ತಮ ಸ್ಥಾನಕ್ಕೆ ಆಗಸ್ಟ್ 30 ನಂತರ ಬರುವಂತದ್ದು. ಅಲ್ಲಿವರೆಗೂ ನಿಮ್ಗೆ ಷಷ್ಠ ಭಾವದಲ್ಲೇ ಈ ತಿಂಗಳಿನಲ್ಲಿ ಇರುವಂತದ್ದು. ಸ್ವಲ್ಪ ಸಾಧಾರಣ ಫಲಗಳನ್ನು, ರೋಗ ರಿಪು ಋಣು ಶತ್ರು ಫಲಗಳನ್ನ ಸ್ವಲ್ಪ ಬುಧನಿಂದ ಸಿಗುವಂಥದ್ದು. ಈ ರೀತಿಯಾಗಿ ಗ್ರಹ ಗೋಚಾರ ಪ್ರಭಾವವಾಗಿ 3 ಗ್ರಹಗಳ ಬದಲಾವಣೆ ಆಗ್ತಿರುವಂಥದ್ದು. ಈ ಒಂದು ಆಗಸ್ಟ್ ಮಾಸದಲ್ಲಿ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಶ್ರಾವಣ ಮಾಸ ಸಿಗ್ತಾ ಇರೋದ್ರಿಂದ ಇದು ತುಂಬಾ ಸಕಾರಾತ್ಮಕ ವಿಚಾರ.
ಸೊ ಈ ಒಂದು ಕುಂಭರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಭಗವಂತನ ಪೂರ್ಣ ಆಶೀರ್ವಾದ ಸಿಗುವಂತದ್ದು, ಮತ್ತೆ ಈ ಪ್ರತಿಯೊಂದು ನವಗ್ರಹಗಳ ಒಂದು ಅನುಗ್ರಹ ಈ ಒಂದು ಕುಂಭರಾಶಿಯವರಿಗೆ ಗುರುಬಲದೊಟ್ಟಿಗೆ ಈ ಒಂದು ಮಾಸದಲ್ಲಿ ಸಿಗ್ತಾ ಇರುವಂತದ್ದು. ಗುರೂಜಿ, ಇನ್ನು ನೀವು ತಿಳಿಸಿರುವಂತ ಗ್ರಹ ಗೋಚಾರದ ಪ್ರಭಾವ ಏನಿದೆ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಕುಂಭರಾಶಿಯವರ ಮೇಲೆ ಅದು ಹೇಗೆ ಪ್ರಭಾವವನ್ನ ಬೀರಬಹುದು? ನೋಡಿ, ಗ್ರಹ ಗೋಚಾರದ ಪ್ರಭಾವದಲ್ಲಿ ಮೊದಲೇದಾಗಿ ನಾವು ಹೇಳಿದ್ವಿ ಪಂಚಮ ಗುರು. ಸೊ ಇಲ್ಲೇನಾಗುತ್ತೆ, ದ್ವಿತೀಯಾಧಿಪತಿ ಲಾಭಾಧಿಪತಿಯಾಗಿ ಗುರು ಭಗವಾನರು ಗುರುಬಲ ಪೂರ್ಣ ಪ್ರಮಾಣದಲ್ಲಿ ನೀಡ್ತಾ ಇರೋದ್ರಿಂದ, ದ್ವಿತೀಯ ಅಂದ್ರೆ ಏನು, ಧನ ಮತ್ತು ಧನಸ್ಥಾನಾಧಿಪತಿ, ಕುಟುಂಬಾಧಿಪತಿ, ಲಾಭಾಧಿಪತಿಯಾದ ಗುರು ಭಗವಾನರು ಪೂರ್ವ ಪುಣ್ಯ ಅಧಿಪತಿ ಪಂಚಮದಲ್ಲಿ ಗೋಚಾರ ಇರುವಂತದ್ದು. ಪಂಚಮದಲ್ಲಿ ಇದ್ದವರಿಗೆ ಕುಂಭರಾಶಿಯವರಿಗೆ ವಿಶೇಷ ಫಲ ಕೊಡ್ತಾರೆ. ಸಂಪೂರ್ಣ ಗುರುಬಲ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಪ್ಲಸ್ ಪಾಯಿಂಟ್ ಕುಂಭರಾಶಿಯವರಿಗೆ ಹೆಚ್ಚಾಗಿರುವಂತದ್ದು. ಸೊ ಯಾವುದೇ ರೀತಿ ಒಳ್ಳೆ ಯುಟಿಲೈಸೇಷನ್ ಕುಂಭರಾಶಿಯವರಿಗೆ ಸಿಗುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ ಧನಸ್ಥಾನ ಆಕ್ಟಿವೇಟ್ ಆದಾಗ ಎಲ್ಲದರಲ್ಲೂ ಲಾಭ ಸಿಗುತ್ತೆ. ಕುಟುಂಬದಿಂದ ಲಾಭ, ಕುಟುಂಬದಲ್ಲಿ ಸಂತಸ ವಾತಾವರಣ ಸೃಷ್ಟಿಯಾಗುವಂಥದ್ದು, ಮತ್ತೆ ವಿಶೇಷವಾಗಿ ಕುಂಭರಾಶಿಯವರ ಮಾತಿಗೆ ಒಂದು ಬೆಲೆ ಬರುವಂಥದ್ದು. ಅವ್ರು ಏನೇ ಒಂದು ತಿಳಿಸಿದ್ರೆ, ಏನೇ ಒಂದು ಮಾಡಿದ್ರೆ ಆ ಮಾತಿಗೆ ತುಂಬಾ ಬೆಲೆ ಬರುವಂಥದ್ದು. ಅದರಲ್ಲಿ ಪಂಚಮ ಸ್ಥಾನ ಅಂತಂದ್ರೆ ನಾವು ವಿದ್ಯಾಕ್ಷೇತ್ರ ಅಂತ ಹೇಳ್ತೀವಿ. ವಿದ್ಯಾಕ್ಷೇತ್ರಕ್ಕೆ ಕೂಡ ಅಭಿವೃದ್ಧಿ ಕಾಣ್ತಿರೋ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರು ಅಂತ ಹೇಳ್ತೀವಿ. ಮತ್ತೆ ನಿಮ್ಮ ರಾಶಿಗೆ ತೃತೀಯ ಮತ್ತು ದಶಮಾಧಿಪತಿಯಾಗಿರುವಂತ ಮಂಗಳ ಗ್ರಹರು ಕೂಡ ಇಲ್ಲಿ ಒಂದು ವಿಶೇಷವಾಗಿ ಕುಂಭರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಇರುವಂತದ್ದು. ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಬಂದ್ರೆ ಏನಾಗುತ್ತೆ, ತಾತ್ಕಾಲಿಕ ಕುಜದೋಷ ಅಂತ ನಿರ್ಮಾಣ ಆಗುತ್ತೆ. ಅದು ತಾತ್ಕಾಲಿಕ ಸ್ಥಾನದಲ್ಲಿ ಇರುವಂತದ್ದು, ಯಾವುದೇ ರೀತಿ ಸಮಸ್ಯೆ ಕೊಡಲ್ಲ. ತೃತೀಯಾಧಿಪತಿ ಅಷ್ಟಮಕ್ಕೆ ಬಂದ್ರೆ, ತೃತೀಯ ಅಂದ್ರೆ ನಾವು ಧೈರ್ಯ, ಸಾಹಸ, ಪರಾಕ್ರಮ ಈ ರೀತಿ ಹೇಳ್ತೀವಿ. ಸೊ ಇದು ಕೂಡ ತಾತ್ಕಾಲಿಕವಾಗಿ ಒಳ್ಳೇದೇ ಕೊಡುತ್ತೆ. ಮತ್ತೆ ಉಳಿದಂತ ಎಲ್ಲಾ ಗ್ರಹ ಮೂಲವಾಗಿ ರಾಶಾಧಿಪತಿ ದ್ವಿತೀಯದಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಖರ್ಚುಗಳು ಹೆಚ್ಚು ಆದ್ರೂ ಕೂಡ ಅದನ್ನ ಒಂದು ಕಂಟ್ರೋಲ್ ಬರೋದಕ್ಕೆ ಒಂದು ರಾಷ್ಟ್ರಾಧಿಪತಿ ಹೆಲ್ಪ್ ಮಾಡ್ತಾರೆ. ಸೊ ಈ ರೀತಿ ಒಂದು ಒಳ್ಳೆಯ ಒಂದು ಗೋಚಾರದ ಫಲ ನಾವು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನಿರೀಕ್ಷಿಸಬಹುದು. ಗುರೂಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚಾರದಿಂದ ಯಾವೆಲ್ಲ ಅನುಕೂಲತೆಗಳು ಕುಂಭರಾಶಿಯವರಿಗೆ ಆಗಸ್ಟ್ ಮಂತ್ ನಲ್ಲಿ ಸಿಗ್ತಾ ಇದೆ, ಜೊತೆಗೆ ಅಂದ್ಕೊಂಡಿರುವಂತ ಕೆಲಸಗಳು ಎಷ್ಟರ ಮಟ್ಟಿಗೆ ಆಗತ್ತೆ? ನೋಡಿ, ರಾಶಾಧಿಪತಿಯ ಗೋಚಾರ ಅಂತ ನಾವು ತಗೊಂಡಾಗ ಇಲ್ಲಿ ರಾಶಾಧಿಪತಿ ದ್ವಿತೀಯದಲ್ಲಿದ್ದು ತುಂಬಾ ಒಂದು ಒಳ್ಳೆ ಫಲ ಅಂತ. ದ್ವಿತೀಯ ಅಂದ್ರೆ ಕುಟುಂಬ ಸ್ಥಾನ, ವಾಕ್ ಸ್ಥಾನ ಅಂತ ಹೇಳ್ತೀವಿ. ಸೊ ಶನೇಶ್ವರ ಗ್ರಹರೇ ರಾಶಾಧಿಪತಿಯಾಗಿ ಗುರುವಿನ ಮನೆಯಲ್ಲಿರೋದ್ರಿಂದ ಗುರು ಮತ್ತು ಶನಿ ಸಮಗ್ರಹ ಅಂತ ಹೇಳ್ತೀವಿ. ಅಂದ್ರೆ ನೀವು ನ್ಯೂಟ್ರಲ್ ಎಫೆಕ್ಟ್, ಈ ಕಡೆ ಮಿತ್ರನೂ ಅಲ್ಲ ಶತ್ರುನೂ ಅಲ್ಲ, ನ್ಯೂಟ್ರಲ್ ಎಫೆಕ್ಟ್ ಕೊಡುವಂತದ್ದು. ಸೊ ಏನಾಗುತ್ತೆ ಅಂದ್ರೆ ಒಂದು ಮಧ್ಯಮ ಫಲ ನೀಡುವಂತದ್ದು. ಮತ್ತೆ ಈ ಸಾಡೆ ಸಾತಿ ವಿಚಾರದಲ್ಲಿ ನೀವು ಅಂತ್ಯ ಶನಿ ಭಾಗದಲ್ಲಿ ಇರೋದ್ರಿಂದ ಯಾವುದೇ ದೊಡ್ಡ ಸಮಸ್ಯೆ ಆಗಲ್ಲ. ಶನೇಶ್ವರರು ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾರೆ ಅನ್ನೋ ಒಂದು ಮಾತಿನ ಪ್ರಕಾರದಲ್ಲಿ ನಾವು ಹೇಳೋದಾದ್ರೆ, ಸೊ ಇಲ್ಲಿ ತುಂಬಾ ಒಳ್ಳೇದು. ಮತ್ತೆ ಶುಕ್ರ ಸುಖ ಸ್ಥಾನ ಮತ್ತು ಭಾಗ್ಯ ಸ್ಥಾನದ ಅಧಿಪತಿಯಾಗಿ ಒಂದು ಗೋಚಾರದಲ್ಲಿ ಒಳ್ಳೆ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಈ ತಿಂಗಳು ನಿಮಗೆ ತುಂಬಾ ಸುಖವಾಗಿರುವಂತ ಒಂದು ರಾಶಿ ಕುಂಭರಾಶಿಯವರೇ ಅಂತ ಹೇಳ್ತೀವಿ. ಅಂದ್ರೆ ಯಾವ ರೀತಿ ಅಂದ್ರೆ ಸ್ಥಿರಾಸ್ತಿ ಚರಾಸ್ತಿ ಕಡೆಯಿಂದ ತುಂಬಾ ಒಳ್ಳೇದು, ತಂದೆಯಿಂದ ತುಂಬಾ ಒಳ್ಳೇದು, ಮತ್ತೆ ಗುರುಗಳಿಂದ ಲಾಭ, ಭೂಮಿ ವಾಹನ ರಿಜಿಸ್ಟ್ರೇಷನ್ ವಿಚಾರವಾಗಿ ತುಂಬಾ ಒಳ್ಳೆ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ತಿಂಗಳು ನಿಮ್ಗೆ ಯಾವುದೇ ನೆಗೆಟಿವಿಟಿ ಇಲ್ಲ, ಇನ್ಸೆಕ್ಯೂರಿಟಿ ಇಲ್ಲ, ಮತ್ತು ಯಾವುದೇ ಸಮಸ್ಯೆಗಳಂದ್ರೆ ಈ ರೀತಿ ಯಾವುದೇ ಶುಕ್ರನ ಪ್ರಭಾವದಿಂದಂತೂ ಕಾಣ್ತಾನೆ ಇಲ್ಲ. ಇನ್ನು ನೋಡೋದಾದ್ರೆ ಈ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಮತ್ತೆ ಈ ಎಜುಕೇಶನ್ ಫೀಲ್ಡ್ ಆಗಿರ್ಬೋದು, ಯಾರು ಕುಂಭರಾಶಿಯ ರೈತರು ಇರ್ತಾರೋ ಅವರಿಗೆ ಈ ಒಂದು ಮಾಸ ತುಂಬಾ ಒಳ್ಳೆದನ್ನು ತರುತ್ತೆ. ಒಂದು ಸಕ್ಸಸ್ ಅನ್ನ ಈ ರಾಶಿಯವರು ಕುಂಭರಾಶಿಯವ್ರಿಗೆ ಕಾಣಬಹುದು. ಮೇಲಾಗಿ ಪಂಚಮಕ್ಕೆ ಮತ್ತು ಅಷ್ಟಮಕ್ಕೆ ಅಧಿಪತಿಯಾದ ಬುಧ ಗ್ರಹರು ಸ್ವಕ್ಷೇತ್ರದಲ್ಲಿ ಇರುವಂತದ್ದು ಈ ಒಂದು ಶ್ರಾವಣ ಮಾಸದಲ್ಲಿ ಒಂದು ಒಳ್ಳೇದಂತ ಹೇಳ್ತೀವಿ. ಏನೇ ಒಂದು ಒಳ್ಳೆ ಪ್ಲಾನಿಂಗ್ ಮಾಡ್ಕೋಬಹುದು. ಅಂದ್ರೆ ದಾಂಪತ್ಯ ಜೀವನದಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಪ್ಲಾನ್ ಮಾಡಬಹುದು. ಸಂತಾನ ಅಪೇಕ್ಷಿತ ದಂಪತಿಗಳು ಸಂತಾನಕ್ಕೆ ಪ್ಲಾನ್ ಮಾಡ್ಕೋಬಹುದು. ವಿಶೇಷವಾಗಿ ಆಗಸ್ಟ್ 17ನೇ ತಾರೀಕು ನಂತರ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದು. ಮತ್ತು ಪಂಚಮಾಧಿಪತಿ ಪಂಚಮ ಸ್ಥಾನ ಮತ್ತೆ ಸೂರ್ಯ ಕೂಡ ಇವರಿಗೆ ನಿಮ್ಮ ರಾಶಿಗೆ ಸಪ್ತಮಕ್ಕೆ ಬರುವಂತದ್ದು. ಇದೇನಾಗುತ್ತೆ ಆಗಸ್ಟ್ 17ನೇ ತಾರೀಕು ನಂತರ. ಸೊ ಸಪ್ತಮಕ್ಕೆ ಬಂದಾಗ ಏನಾಗುತ್ತೆ, ಪಾಲುದಾರಿಕೆ, ಪಾರ್ಟ್ನರ್ಶಿಪ್ಸ್, ಮತ್ತೆ ಏನಾದ್ರೂ ಹೊಸ ಬಿಸ್ನೆಸ್ ಗೆ ಕೈ ಹಾಕ್ಬೇಕು ಅನ್ನೋ ವಿಚಾರದಲ್ಲಿ ಆಗಸ್ಟ್ 17ನೇ ತಾರೀಕು ನಂತರ ಅಂದ್ರೆ ಒಂದು ತಿಂಗಳ ಕಾಲ ಸೂರ್ಯ ಸಪ್ತಮ ಸ್ಥಾನದಲ್ಲಿ ಇರುವಂತದ್ದು, ಅದು ತುಂಬಾ ಒಳ್ಳೇದಾಗುತ್ತೆ. ಮತ್ತು ಸಪ್ತಮಾಧಿಪತಿ ಸಪ್ತಮಕ್ಕೆ ಬಂದ್ರೆ ಸೂರ್ಯ ಬಂದು ಗವರ್ಮೆಂಟ್ ನ ಸೂಚಿಸ್ತಾನೆ. ಗವರ್ಮೆಂಟ್ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಮತ್ತೆ ಆಲ್ರೆಡಿ ಯಾರು ಸರ್ಕಾರಿ ಹುದ್ದೆಯಲ್ಲಿ ಇರ್ತಾರೋ ಅವರಿಗೆ ಒಳ್ಳೆಯ ಒಂದು ರೆಕಗ್ನೇಷನ್ ಸಿಗುವಂತದ್ದು ಮತ್ತು ಅವರ ಕಲೀಗ್ಸ್ ಇಂದ ಸಪೋರ್ಟ್ ಸಿಗುವಂತದ್ದು. ಈ ರೀತಿ ಹಲವಾರು ವಿಚಾರಗಳು ಸೂರ್ಯನಿಂದ ಕೂಡ ಲಭಿಸುತ್ತೆ. ಹಿಂಗಾಗಿ ಎಲ್ಲಾ ನೋಡೋದಾದ್ರೆ ರಾಶಾಧಿಪತಿ ಚೆನ್ನಾಗಿದ್ದಾರೆ, ಮತ್ತು ಗುರು ಚೆನ್ನಾಗಿದ್ದಾರೆ, ಬುಧ ಚೆನ್ನಾಗಿದ್ದಾರೆ, ಮಂಗಳನ ಸಪೋರ್ಟ್ ಕೂಡ ಇದೆ, ಸೂರ್ಯನ ಸಪೋರ್ಟ್ ಕೂಡ ಇದೆ. ರಾಶಾಧಿಪತಿ ಜೊತೆನಲ್ಲಿ ಇವೆಲ್ಲಾ ಗ್ರಹಗಳು ಒಂದು ಸಪೋರ್ಟಿಂಗ್ ಎಫೆಕ್ಟ್ ಕೊಟ್ಟಾಗ ಒಳ್ಳೆಯ ಫಲಗಳನ್ನ ಕುಂಭರಾಶಿಯವರು ಆಗಸ್ಟ್ ತಿಂಗಳಲ್ಲಿ ನಿರೀಕ್ಷಿಸಬಹುದು. ಗುರೂಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಏನಾದ್ರೂ ಕುಂಭರಾಶಿಯವರಿಗೆ ಫಲಗಳು ಇದೆಯಾ ಆಗಸ್ಟ್ ಮಂತ್ ನಲ್ಲಿ? ಏನಾದ್ರೂ ಒಂದು ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕಾ ಬೇಡ್ವಾ?
ನೋಡಿ, ನಕ್ಷತ್ರದ ಆಧಾರಿತವಾಗಿ ಮೊದಲನೇದಾಗಿ ಧನಿಷ್ಠ ನಕ್ಷತ್ರದವರಿಗೆ ಸ್ನೇಹಿತರಿಂದ ಸ್ವಲ್ಪ ಸಹಾಯ ಕಮ್ಮಿ ಮತ್ತು ಎಲ್ಲಾ ವಿಚಾರವಾಗಿ ಸ್ವಲ್ಪ ನಿರೀಕ್ಷೆ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಶತಾಭಿಷ ನಕ್ಷತ್ರ ರಾಹುವಿನ ನಕ್ಷತ್ರ ಅಂತ ಹೇಳ್ತೀವಿ. ಸೊ ಕುಂಭರಾಶಿ ಶತಾಭಿಷ ನಕ್ಷತ್ರದವರು ಈ ನಕ್ಷತ್ರ ಸ್ವಲ್ಪ ಏನಾದ್ರೂ ಮನೆ ಬದಲಾವಣೆ ಮಾಡುವಂಥದ್ದು ಮತ್ತು ಯಾರು ಬಾಡಿಗೆ ಮನೆಯಲ್ಲಿ ವಾಸಸ್ಥಳ ಇದ್ ಮಾಡ್ತಾರೋ ಅವ್ರು ಸ್ವಲ್ಪ ಬದಲಾವಣೆ ಹೆಚ್ಚನ್ನ ತೋರಿಸುತ್ತೆ. ಮತ್ತೆ ಪೂರ್ವಭಾದ್ರ ನಕ್ಷತ್ರ, ಅದು ಕೂಡ ಶನೈಶ್ಚರನ ನಕ್ಷತ್ರ. ಹಣದ ಖರ್ಚಿಗಾಗಿ ಮತ್ತು ಮನೆಯ ಒಂದು ವಾತಾವರಣ ಮನೆಯಲ್ಲಿ ಉತ್ತಮಗೊಳಿಸಲು ಸ್ವಲ್ಪ ನಿಮ್ಮ ಹಣದ ಒಂದು ವ್ಯಯ ಆಗುವಂಥದ್ದು. ಆದ್ರೆ ತಾವು ಮಾಡಿರುವ ಕೆಲಸ ನಿಮ್ಗೆ ಶ್ರೇಯಸ್ಸನ್ನು ತಂದು ಕೊಡುವಂಥದ್ದು, ಇದರಿಂದ ನಿಮ್ಗೆ ಶುಭ ಸುದ್ದಿ ಸಿಗುವಂಥದ್ದು. ಮತ್ತು ಪರಿಹಾರಗಳಂತ ನೋಡೋ ವಿಚಾರದಲ್ಲಿ ಅಗತ್ಯವಿರುವವರಿಗೆ ನಿಂಬೆ ಹಣ್ಣನ್ನು ದಾನ ಮಾಡಿ. ಸ್ವಲ್ಪ ತಾತ್ಕಾಲಿಕ ಕುಜದೋಷ ನಿರ್ಮಾಣವಾಗ್ತಿರೋದ್ರಿಂದ ಓಂ ಅಂಗಾರಕಾಯ ನಮಃ ಅಂತ 108 ಬಾರಿ ದಿನಾಲು ಜಪ ಮಾಡಿ, ಅಟ್ಲೀಸ್ಟ್ ಈ ಆಗಸ್ಟ್ ತಿಂಗಳವರೆಗೂ. ಮತ್ತು ಇದು ಪ್ರತಿಯೊಂದು ಮತ್ತು ಮಂಗಳವಾರ ಶುಕ್ರವಾರದಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದುರ್ಗಾ ಕವಚವನ್ನು ಪಠಿಸಿ. ದುರ್ಗಾ ಕವಚ ಕೆಲವೊಂದು 40 ಚೌಪಾಯಿ ತರ ಇರುತ್ತೆ. ಅದನ್ನ ಒಂದು ಪುಸ್ತಕದಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಆದ್ರೆ ಒಂದು ದುರ್ಗಾ ಕವಚ ಪಠನೆ ಒಂದು ಪುಸ್ತಕವನ್ನು ತಗೊಂಡ್ ಮಾಡಬಹುದು. ಈ ರೀತಿ ಮಾಡಿ ಸ್ವಲ್ಪ ಒಂದು ಇದಂದ್ರೆ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಇನ್ನೊಂದು ಸೂಚನೆ ಟಿಪ್ಸ್ ಏನು ಅಂತಂದ್ರೆ, ಆದಷ್ಟು ಮನೆಯಲ್ಲಿ ಒಡೆದ ಗ್ಲಾಸ್ಗಳನ್ನ ಅಥವಾ ಕನ್ನಡಿ ಏನಾದ್ರೂ ಇದ್ರೆ ಇಡ್ಲೇಬೇಡಿ, ಇದರಿಂದ ಅವರಿಗೆ ಅಡಚಣೆ ಆಗುತ್ತೆ. ಗುರುಜಿ, ಅಂದ್ರೆ ಈ ತುಂಬಾ ಸೂಚನೆಗಳು ಇದನ್ನ ಬಹುಮುಖ್ಯವಾಗಿ ಪಾಲಿಸ್ಬೇಕಾದಂತದ್ದು ಬರೀ ಕುಂಭರಾಶಿಯವರು ಅಷ್ಟೇ ಅಲ್ಲ, ಎಲ್ರು ಕೂಡ ಪಾಲನೆ ಮಾಡಿದ್ರೆ ಅದಿನ್ನೂ ಮನೆಗೆ ಒಳಿತಾಗುತ್ತೆ ಅಲ್ವಾ ಗುರುಜಿ? ಹೌದು ಹೌದು, ಖಂಡಿತ. ಸೊ ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳು ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.